ಹಲೋ ಫ್ರೆಂಡ್ಸ್, ಇದು ನನ್ನ ಪುಟ್ಟ ಅಡುಗೆ ಮನೆ. ನಮಸ್ತೆ ಎಲ್ರಿಗೂ. ರೂಪಾ ಎಲ್ ಎಂ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ನೋಡಿ, ನಮ್ಮ ಆರೋಗ್ಯ ಅನಾರೋಗ್ಯ ಎಲ್ಲ ಇರೋದು ಈ ನಮ್ಮ ಪುಟ್ಟ ಅಡುಗೆ ಮನೆಯಲ್ಲೇ. ಓಕೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಆಡಿಯೋ ವಿತ್ ವಿಡಿಯೋ ಎರಡೂ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅದು ಅಡುಗೆ ಅಂತಂದರೆ, ಓಕೆ ಫ್ರೆಂಡ್ಸ್, ಇವತ್ತು ಏನಪ್ಪ ರೆಸಿಪಿ ಅಂತಂದರೆ ಹುಣಸೆ ಹೂವಿಂದ ಉಳ್ಸೊಪ್ಪನ್ನು ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಳ್ಳಿ ಕಡೆ ಇದನ್ನು ಚೆನ್ನಾಗಿ ಮಾಡ್ತೀವಿ. ಸಿಟಿ ಕಡೆ ಹುಣಸೆ ಹೂವು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ನಮ್ಮ ಮನೆ ಪಕ್ಕದಲ್ಲಿರೋ ಹುಣಸೆ ಮರದ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಹುಣಸೆ ಹೂವನ್ನ ಬಿಡಿಸ್ಕೊಂಡೋಗಿ ಇವತ್ತು ನಿಮಗೆ ಹುಣಸೆ ಹೂವಿಂದ ಹೇಗೆ ಉಳ್ಸೊಪ್ಪನ್ನು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಮಗು ಹುಣಸೆ ಹೂವನ್ನ ಕೀಳ್ತಾ ಇದ್ದಾನೆ. ಸೊ ಕಿತ್ಕೊಂಡು ಬಂದು ಇವತ್ತು ನಾವು ಹುಣಸೆ ಹೂವಿನಿಂದ ಉಳ್ಸೊಪ್ಪನ್ನು ಮಾಡ್ತೀವಿ. ಓಕೆ, ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ಖಂಡಿತ ಅವ್ರ ಕಮೆಂಟ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಹಾಗೆ ನಾನು ಕೂಡ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇದರಿಂದ ನನ್ನ ಚಾನಲ್ಲು ಗ್ರೋ ಆಗುತ್ತೆ, ಹಾಗೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಇದನ್ನು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಮೊದಲಿಗೆ ಬೇಕು ನಮಗೆ ಸ್ವಲ್ಪ ಹುಣಸೆ ಹೂವು. ನಾನು ಸ್ವಲ್ಪ 1-2 ಹಿಡಿಯುವಷ್ಟು ಹುಣಸೆ ಹೂವನ್ನು ಬಿಡಿಸ್ಕೊಂಡು ಬಂದಿದ್ದೀನಿ. ಸೊ 1-2 ಹಿಡಿಯುವಷ್ಟು ನಮಗೆ ಹುಣಸೆ ಹೂವು ಬೇಕಾಗುತ್ತೆ. ಹಾಗೆ ನೋಡಿ, ತೆಂಗಿನಕಾಯಿ ತುರಿಬೇಕು. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಬೇಕಾಗುತ್ತೆ. ಹಾಗೆ 1-2 ಟೊಮೆಟೊ ಆದರೆ ಸಾಕು. ನಿಮಗೆ 1-2 ಟೊಮೆಟೊನ ಹಚ್ಕೊಳ್ಳಿ. ಯಾಕಂದರೆ ಜಾಸ್ತಿ ಟೊಮೆಟೊ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಹುಳಿ ಜಾಸ್ತಿ ಇರುತ್ತೆ. ಯಾಕಂದರೆ ಹುಣಸೆ ಹೂವು ಸ್ವಲ್ಪ ಹುಳಿ ಇರುತ್ತೆ, ಟೊಮೆಟೊನು ಹುಳಿ ಇರೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ. ಸೊ 2 ತೊಗೊಂಡಿದ್ದೀನಿ ನಾನು, ಸಾಕು. ಹಾಗೆ 7-8 ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಸೊ 7-8 ಆದರೆ ಸಾಕು, ಯಾಕಂದರೆ ಖಾರ ಜಾಸ್ತಿ ಇದೆ. ಸೊ ಸ್ವಲ್ಪ ನಾನು ಕಡಿಮೆ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಹಾಗೆ 2 ಈರುಳ್ಳಿನ ಹಚ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿ 2 ಸಾಕಾಗುತ್ತೆ. ಸೊ ಅದರ ಜೊತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾವು ಬೇಯಿಸೋದಕ್ಕೆ ಇಡಬೇಕಾಗುತ್ತೆ. ಸೊ ನಾನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ನಮಗೆ ಕಾಳುಗಳು ಬೇಕಲ್ಲ. ಸೊ ಯಾವ್ಯಾವ ಕಾಳು ಬೇಕು ಅಂತ ನಾವು ನೋಡೋಣ. ನೋಡಿ, ಇದು ಹುರುಳಿಕಾಳು, ಮೊಳಕೆ ಕಟ್ಟಿರೋ ಹುರುಳಿಕಾಳು, ಬೇಳೆ ಮಾಡಿಸ್ಕೊಂಡಿರೋದು ನಾನು. ಯಾಕಂದರೆ ಹುರುಳಿಕಾಳು ಹಪ್ಪಳ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಬೇಳೆ ಮಾಡಿಸ್ಕೊಂಡಿದ್ದೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಹಸಿ ಮೊಳಕೆ ಹುರುಳಿಕಾಳಿದ್ರೆ ಅದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಂದು ಸುಮಾರುಗಿರೋ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ನಾವು ಮಾಮೂಲಿ ಟೀ ಕುಡಿತೀವಲ್ಲ, ಚಿಕ್ಕ ಕಪ್ಪು, ಅದರಲ್ಲಿ ಅವರೇ ಬೇಳೆಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ನೀವು ಬೇಕಿದ್ದರೆ ಅಲಸಂದೆ ಕಾಳು, ಹೆಸರು ಕಾಳು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಹಾಕ್ತಾಯಿಲ್ಲ. ಸೊ ನಿಮಗೆ ಇಷ್ಟ ಆದರೆ ಹಾಕಿ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ನೀವು ಬದನೆಕಾಯಿನ ಯೂಸ್ ಮಾಡ್ಬೋದು ಇದ್ರ ಜೊತೆ. 1-2 ಬದನೆಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಬದನೆಕಾಯಿ ಇಷ್ಟಪಡಲ್ಲ, ಹಾಗಾಗಿ ನಾನು ಹಾಕ್ತಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಿ, ಮತ್ತು ಇನ್ನೊಂದು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಒಗ್ಗರಣೆಗೆ. ಕೊತ್ತಂಬರಿ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನು ನಾವು ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಸಾಕು, ಬೇಯಿಸೋಕ್ಕೇನು ಬೇಕಾಗಿಲ್ಲ. ಸೊ ಇವೆರಡನ್ನೂ ನಾನು ಒಗ್ಗರಣೆ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಹೇಗೆ ಇದನ್ನು ಮಾಡೋದು ಅಂತ ನಾವು ನೋಡಿಬಿಡೋಣ. ಸೊ ಮೊದಲಿಗೆ ನಾವೇನು ಮಾಡೋಣ ಅಂದರೆ, ಈ ಬೇಳೆಗಳೆಲ್ಲ ಇದೆಯಲ್ಲ, ಬೇಳೆಗಳನ್ನೆಲ್ಲ ತೊಳ್ಕೊಂಬಿಡೋಣ. ಓಕೆ, ನಾವಿವನ್ನ ಹುಣಸೆ ಹೂವು ಮತ್ತು ಬೇಳೆಗಳನ್ನೆಲ್ಲ ತೊಳ್ಕೊಂಬಿಟ್ಟು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಆಮೇಲೆ ಇದು ಹಚ್ಚಿಟ್ಟಿದ್ದೀವಲ್ಲ, ರೆಡಿ ಮಾಡ್ಕೊಂಡಿದ್ದೀವಲ್ಲ ಕಾಯಿ, ಅದೆಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಫಸ್ಟು ನಾನು ಹುಣಸೆ ಹೂವನ್ನು ತೊಳಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ 1-2 ಚೊಂಬು ನೀರನ್ನು ನೀಟಾಗಿ ಹಾಕ್ಕೊಂಬಿಟ್ಟು
ತೊಳೆದಾಕಿ. ಯಾಕಂದರೆ ಮರದಲ್ಲಿ ಸ್ವಲ್ಪ ಗಾಳಿ ಗೀಳಿ ಬೀಸಿರುತ್ತಲ್ಲ, ಡಸ್ಟ್ ಇರ್ಬೋದು. ಮಳೆ ಬಂದಾಗ ಕಿತ್ತರೆ ಏನು ಪ್ರಾಬ್ಲಮ್ ಇರೋಲ್ಲ. ಮುಂಚೆನೇ ಅದಕ್ಕೆ ಮಳೆ ಬಂದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಡಸ್ಟ್ ಎಲ್ಲ ಇರುತ್ತೆ. ಸೊ ಒಂದ್ಸರಿ ತೊಳೆದಾಕಿ. ಓಕೆ, ಅದಾದಮೇಲೆ ನೀವು ಬೇಳೆಗಳನ್ನೆಲ್ಲ, ಮಿಕ್ಸ್ ಬೇಳೆಗಳೆಲ್ಲ ಇದೆಯಲ್ಲ, ಈ ಬೇಳೆಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಸಹ ಒಂದು ಚೊಂಬು ನೀರು ಹಾಕಿ, ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ ಒಳಗಡೆ ಹಾಕ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ನಾವು ಹಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಇದನ್ನೆಲ್ಲ ಆ ಕುಕ್ಕರ್ ಒಳಗಡೆ ಹಾಕ್ಬಿಡಿ. ಓಕೆ, ಇದೆಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಎಷ್ಟು ಬೇಕು ಅಷ್ಟು, ರುಚಿಗೆ ಟೇಸ್ಟ್ ಗೊತ್ತಾಗುತ್ತಲ್ಲ ನಿಮಗೆ, ಟೇಸ್ಟ್ಗೆ ಎಷ್ಟು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ. ಹಾಕ್ಬಿಟ್ಟು ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡಿ. ಇದರಿಂದ 3 ಚೊಂಬು ನೀರನ್ನು ಹಾಕ್ಕೊಂಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಓಕೆ, ಸ್ಟವ್ ಮೇಲೆ ಇಟ್ಟಿದ್ದಾಗಿದೆ. ಇವಾಗ ಒಂದು ವಿಷಲ್ ಬರಲಿ. ವಿಷಲ್ ಬರುತ್ತೆ ನೋಡಿ, ಬರ್ತಾ ಇದೆ ಆಲ್ರೆಡಿ. ವಿಷಲ್ ಬಂದುಬಿಡ್ತು. ಒಂದು ವಿಷಲ್ಗೆ ಸಾಕಾಗುತ್ತೆ. 2-3 ವಿಷಲ್ ಅಂದರೆ ಎಲ್ಲ ಪೂರ್ತಿ ಸತ್ತೋಗ್ಬಿಡುತ್ತೆ. ಸೊ ಒಂದು ವಿಷಲ್ಗೆ ಸ್ಟಾಪ್ ಮಾಡಿಬಿಡಿ. ಅಂದರೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಕುಕ್ಕರ್ನ ಸ್ವಲ್ಪ ಹೊತ್ತು ಕೆಳಗಡೆ ಇಳಿಸ್ಬಿಡಿ. ಸ್ಟೋವಿಂದ ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಓಕೆ, ಈಗ ಕುಕ್ಕರ್ ತಣ್ಣಗಾಗಿದೆ. ನಾನು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ನಮಗೆ. ಇಲ್ಲಿಗೆ ಒಂದು 70% ಸಾಂಬಾರು ಆದಾಗೆ. ಸೊ ಈಗ ಇದೇನು ಮಾಡೋಣ ಅಂದರೆ ರಸವನ್ನು ಒಂದು ಪಾತ್ರೆಯಲ್ಲಿ ಬಸ್ಕೊಂಡ್ಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡಿಬಿಡೋಣ. ಓಕೆ, ನಾನಿವಾಗ ಬಸ್ಕೊಂತೀನಿ. ನೋಡಿ ಫ್ರೆಂಡ್ಸ್, ರಸ ಬಸ್ಕೊಂಡಿದ್ದಾಗಿದೆ. ಈಗ ನೋಡೋಣ. ನೋಡಿ, ಈ ರೀತಿ ಗಟ್ಟಿ ಅಂಶ ಇದೆ. ಸೊ ಇದನ್ನೇನು ಮಾಡ್ಕೊಂಬಿಡೋಣ ಅಂತಂದರೆ ಒಂದು ಸ್ಮ್ಯಾಶರ್ ತೊಗೊಂಡು, ಇಲ್ಲ ಒಂದು ಮಸಗೊಂಡು ತೊಗೊಂಡು ಮಸ್ಕೊಬಹುದು. ನಾನು ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ನೋಡಿ, ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗೆ. ಓಕೆ ಫ್ರೆಂಡ್ಸ್, ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ನುಣ್ಣಗಾಗಿದೆ. ಸೊ ಇದ್ರೊಳಗಡೆ ನಾವು ರಸವನ್ನು ಬಸ್ತಿಟ್ಕೊಂಡಿದ್ವಲ್ಲ, ಹೊಸ ರಸವನ್ನು ಈಗ ಹಾಕ್ಕೊಂಬಿಡೋಣ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿರೋದು ಬೇಡ, ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರಸ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇದು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಪೂರ್ತಿ ರಸವನ್ನು ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಆಗಿದೆ ನೋಡಿ. ಓಕೆ, ಇಲ್ಲಿಗೆ 90% ಸಾಂಬಾರು ನಮಗೆ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಓಕೆ, ಇದೇನು ಮಾಡೋಣ ಅಂತಂದರೆ ಇವಾಗ ಒಂದು ಲೈಟಾಗಿ ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ನೋಡಿ, ನಾನು ಒಂದೇ ಸರಿ ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ನೀವು ಬೇಕಂದರೆ ಒಂದು ಚಿಕ್ಕ ಬಾಣಲಿಯಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ನಾನು ಒಂದೇ ಸರಿ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಮತ್ತೆ ನಾವು ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡ್ತೀವಿ. ಹಾಗಾಗಿ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಪಾತ್ರೆ ಕಾಯಲಿ ಸ್ವಲ್ಪ. ಓಕೆ, ಇವಾಗ ಕಾದಿದ್ದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ನೋಡಿನೇ ಹಾಕ್ಕೊಳ್ಳಿ ಲೈಟಾಗಿ. ಓಕೆ, ಸ್ವಲ್ಪ ಎಣ್ಣೆ ಇರೋದ್ರಿಂದ ಬೇಗನೆ ಕಾದ್ಬಿಡುತ್ತೆ. ಸೊ ಈ ಕಾದಿದ್ದು ಚೆನ್ನಾಗಿ ಎಣ್ಣೆ ಕಾದ್ಬಿಡಲಿ. ಎಣ್ಣೆ ಕಾದಿದ್ದಾದಮೇಲೆ ನಾವು ಮಾಮೂಲಿ ಸಾಸಿವೆಯನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಸಾಸಿವೆನ ಹಾಕ್ಕೊಂಬಿಡಿ. ಎಣ್ಣೆ ಕಾದಿದೆ, ಸಾಸಿವೆನ ಹಾಕ್ಕೊತಾ ಇದ್ದೀನಿ ನಾನು. ಓಕೆ, ಇವಾಗ ಸಾಸಿವೆ ಚಿಟಿ ಚಿಟಿ ಅಂತ ಸಿಡಿತಾ ಇದೆ. ಸೊ ಅದರೊಳಗಡೆ
ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಂಬಿಡಿ. ಸ್ವಲ್ಪ ಜೀರಿಗೆಯನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ ನೋಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿ, ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆವಾಗಲೇ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ಏನು ಮಾಡಿ ಅಂತಂದರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಒಗ್ಗರಣೆ ನೋಡಿ ಇದೆ, ಒಂಚೂರು ಸ್ವಲ್ಪ ಅದೆಲ್ಲ ಫ್ರೈ ಆಗಲಿ. ಓಕೆ, ಚೆನ್ನಾಗಿ ಅದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸೀದಿರೋ ಥರ ಬ್ರೌನ್ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಒಗ್ಗರಣೆ ಕೂಡ ಹತ್ತುತ್ತೆ. ಸೊ ಈಗ ಏನು ಮಾಡಿ ಅಂದರೆ ನೀವು ಕುಕ್ಕರ್ ಒಳಗಡೆ ಇರುತ್ತಲ್ಲ ಸಾಂಬಾರು, ಅದನ್ನು ಈ ಥರ ಹಾಕ್ಕೊಂಬಿಡಿ. ಓಕೆ ಓಕೆ ಫ್ರೆಂಡ್ಸ್, ನೋಡಿ ಈಗ ನಿಮಗೆ ಹುಳಿ ಹುಳಿಯಾಗಿರೋ ಹುಣಸೆ ಹೂವಿನ ಹುಣಸೊಪ್ಪು, ಫ್ರೆಶ್ ಆಗಿರೋ ಹುಣಸೆ ಹೂವು ಮರದಲ್ಲಿ ಕಿತ್ಕೊಂಡ್ಬಂದು ಆಗ ತಾನೇ ಕಿತ್ಕೊಂಡ್ಬಂದು ಮಾಡಿರುವಂತಹ ಹುಳಿ ಹುಳಿಯಾಗಿರೋ ಹುಣಸೆ ಮರದ ಹೂವಿನ ಒಂದು ಹುಳಿಸೊಪ್ಪು ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ, ಸೂಪರಾಗಿದೆ ನೋಡೋಕ್ಕೆ. ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ಮತ್ತು ಹುಳಿಯಾಗೂ ಕೂಡ ಇರುತ್ತೆ, ಯಾಕೆಂದರೆ ಹುಣಸೆ ಹೂವಲ್ಲ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಇದನ್ನು ಅನ್ನಕ್ಕೆ, ಮುದ್ದೆಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ, ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ರೊಟ್ಟಿ, ಚಪಾತಿ, ಇದರಲ್ಲೆಲ್ಲ ಕಾಂಬಿನೇಷನ್ ಆಗಿ ಇದನ್ನು ತಿನ್ನಬಹುದು. ಸೊ ನೋಡಿ ನಾನು ಇದನ್ನು ನಮ್ಮ ಮನೆಯಲ್ಲಿ ಮುದ್ದೆಗೆ ಅಂತ ಮಾಡ್ತೀವಿ. ನಾವು ಮುದ್ದೆ ಹಳ್ಳಿಗಳಲ್ಲಿ ಫಸ್ಟು ಮಾರ್ನಿಂಗೇ ಒಂದೊಂದು ಸರಿ ಮುದ್ದೆ ಮಾಡಿಬಿಡ್ತೀವಿ. ಸೊ ಹಾಗಾಗಿ ನಾನಿದನ್ನು ಮುದ್ದೆಗೆ ಅಂತ ಮಾಡಿದ್ದೀನಿ. ಸೊ ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸರಿ ಈ ರೀತಿ ಈ ಸ್ಟೈಲಲ್ಲಿ ಹುಣಸೆ ಹೂವಿನ ಹುಳಿಸೊಪ್ಪನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆ ಜೊತೆ ಈ ನಾವು ಮಾಡಿದ್ದೀವಲ್ಲ ಹುಣಸೆ ಹೂವಿನ ಹುಳಿಸೊಪ್ಪು, ಅದನ್ನು ಸವಿತಾ ಇದ್ದರೆ ಭಾರಿ ಚೆನ್ನಾಗಿರುತ್ತೆ. ಪಕ್ಕಕ್ಕೆ ಸೈಡ್ಗೆ ಒಂದೆರಡು ಪೀಸ್ ಈರುಳ್ಳಿ ಹಾಕ್ಕೊಂಬಿಡೋಣ. ಹಾಗೆ ಒಂದು ಕಾಳು ಹಪ್ಪಳ ಮತ್ತು ಒಂದು ಅಕ್ಕಿ ಹಪ್ಪಳವನ್ನು ಹಾಕ್ಕೊಂಬಿಡೋಣ. ಅದ್ರ ಜೊತೆ ಸಾಂಬಾರನ್ನು ಬಿಟ್ಕೊಂಡ್ಬಿಟ್ಟು ಮುದ್ದೆಯನ್ನು ಸವಿತಾ ಇದ್ದರೆ ಭಾರಿ ಚೆನ್ನಾಗಿರುತ್ತೆ ರುಚಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಹುಳಿಗೂ ಅದಕ್ಕೂ ಭಾರಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಭಾರಿ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸರಿ ಈ ರೀತಿ ಈ ಸ್ಟೈಲಲ್ಲಿ ಹುಣಸೆ ಹೂವಿನ ಹುಳಿಸೊಪ್ಪನ್ನು ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಲೈಕ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ, ಯಾಕಂದರೆ ನನಗೆ ಒಂದು ಸಪೋರ್ಟ್ ಸಿಕ್ತಾಗುತ್ತೆ. ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ರೆಸಿಪಿ ಅಥವಾ ಮತ್ತೊಂದು ಟಿಪ್ಸೊಂದಿಗೆ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಎವ್ರಿಬಡಿ.